ಸಿಲಿಕಾನ್ ಸಿಟಿ ಬೆಂಗಳೂರಿನ ಶಂಕರಪುರ ಕಿಡ್ನಾಪ್ ಕೇಸ್ನಲ್ಲಿ ಇದೀಗ ಕಾಂಗ್ರೆಸ್ ಯೂತ್ ಲೀಡರ್ ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರಿನ ಶಂಕರಪುರ ಕಿಡ್ನಾಪ್ ಕೇಸ್, ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಕೇಸ್ನಲ್ಲಿ ಕಾಂಗ್ರೆಸ್ ಯೂತ್ ಲೀಡರ್ ಭಾಗಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಬಂಧಿತ ನಮಿತ್ ಗೌಡ ಅಲಿಯಾಸ್ ಅಭಿ ಯುವ ಲೀಡರ್ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಹಾಲಿ ನಾಯಕನಾಗಿದ್ದಾನಂತೆ. ಸಚಿವ ಭೈರತಿ ಸುರೇಶ್ ಆಪ್ತನಾಗಿರ್ತಕ್ಕಂಥ ನಮಿತ್ ಸಿದ್ದು, ಸಿಎಂ ಡಿಕೆ ಸೇರಿದಂತೆ ಹಲವರ ಜೊತೆ ಫೋಟೋವನ್ನ ಕೂಡ ತೆಗೆಸಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಬಂಧನ ಮಾಡಿದಾಗ ನಾನು ಯಾರು ಗೊತ್ತಾ ಅಂತ ಧಮಕಿಯನ್ನ ಕೂಡ ಹಾಕಿದ್ದಾರೆ. ನಮ್ಮ ಬಾಸ್ ಯಾರು ಗೊತ್ತಾ ಅಂತ ಆವಾಜ್ ಕೂಡ ಹಾಕಿದ್ದಾರೆ. ಸಿಸಿಬಿ ಪೊಲೀಸರಿಗೆ ಆವಾಜ್ ಹಾಕಿದಂತಹ ನಮಿತ್ ಪ್ರಭಾವಿ ಸಚಿವರ ಹೆಸರನ್ನ ಬಳಕೆ ಮಾಡಿ ಪೊಲೀಸರಿಗೆ ಧಮಕಿಯನ್ನ ಹಾಕಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ದೊಡ್ಡದಾದಂತಹ ಆರಾತುರಾಯಿಗಳ ಜೊತೆಗೆ ಫೋಟೋವನ್ನು ತೆಗೆದುಕೊಂಡಿರುವಂಥದ್ದು ಆರೋಪಿ. ಹಾಗಿದ್ರೆ ಆರೋಪಿ ಬೆನ್ನಿಗೆ ನಿಂತಿದ್ದಾರಾ ಸಚಿವರು ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಬೆನ್ನಿಗೆ ನಿಂತಹ ಪ್ರಭಾವಿ ಸಚಿವರು ಯಾರು ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ಇದೀಗ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಹಾಲಿ ನಾಯಕ, ಇನ್ನು ಬೆಂಗಳೂರಿನ ಶಂಕರಪುರ ಕಿಡ್ನಾಪ್ ಕೇಸ್ನಲ್ಲಿ ಯೂತ್ ಲೀಡರ್, ಕಾಂಗ್ರೆಸ್ನ ಯೂತ್ ಲೀಡರ್ ನಮಿತ್ ಗೌಡ ಅಲಿಯಾಸ್ ಅಭಿ ಯುವ ಈತ ಭಾಗಿಯಾಗಿದ್ದಾನೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಪೊಲೀಸರು ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಆವಾಜ ಹಾಕಿದಂತಹ ಘಟನೆ ಕೂಡ ನಡೆದಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.